ಭಗಿನಿ ಚರಕವಿದೆ ನಮ್ಮ ಜೀವನವು, ಭಗಿನಿ ಚರಕವಿದೆ ನಮ್ಮ ಜೀವನವು, ಭಗಿನಿ ಚರಕವಿದೆ. Charaka is a women's cooperative in Bhimanakone, a village in Shimoga district. Emerging from the efforts of Prasanna, the theatre director and writer, Charaka aims to secure work for rural women, nourish handloom weaving and dyeing traditions, and make affordable, good quality garments. ಕೈಮಗ್ಗ ಮತ್ತು ಕುಶಲಕರ್ಮದ ಕೆಲಸವನ್ನು ಮಾಡೋದರ ಮೂಲಕ ಕೊಂಚ ಹೆಚ್ಚಿನ ವರಮಾನವನ್ನು ಗಳಿಸಿ ಆ ಮೂಲಕ ಅವರು ಬದುಕು ಹಸನಾಗೋ ಹಾಗೆ, ಅವರ ಮಕ್ಕಳಿಗೆ ಶಿಕ್ಷಣ ಸಿಕ್ಕೋ ಹಾಗೆ, ಆರೋಗ್ಯದ ಸಮಸ್ಯೆಗಳ ಪರಿಹಾರ ಮಾಡಬೇಕು ಅಂತ ಅನ್ನುವ ಕಡೆಗೆ ನಮ್ಮಗಳ ಯೋಚನೆ ಹರಡಿದೆ. One of the oldest craft traditions in the country, handloom weaving engages the livelihoods of millions in India. Over the decades, this sector has become vulnerable against power loom technologies. ರಿಮೋಟ್ ವಿಲೇಜ್ ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ ಒಂದು ಗುಂಪು ಹೆಂಗಸರು ಹೇಳಿದ್ರು ನಮಗೆ ಏನಂತ, ಸಾಹೇಬ ನೀವೆಲ್ಲ ಮಾತಾಡ್ತೀರಿ, ಒಂದು ನಮ್ಮ ನಿರಂತರವಾದ ಉದ್ಯೋಗ ಸಿಗೋ ಕೆಲಸ ಅವ್ರು ಮಾಡಿಕೊಡ್ರಿ ಅಂತ. ನಮ್ಮ ದೇಶದಲ್ಲಿ ಇವತ್ತು ಕೈಮಗ್ಗ ಇಷ್ಟೆಲ್ಲ ಹಾಳಾದ ಮೇಲೂ ಗ್ರಾಮೀಣ ಪ್ರದೇಶದ ಎರಡನೆಯ ಅತಿ ದೊಡ್ಡ ಕ್ಷೇತ್ರ ಇದೆ. ಅತ್ಯಂತ ಹೆಚ್ಚು ಜನರಿಗೆ, ವ್ಯವಸಾಯವನ್ನು ಬಿಟ್ಟರೆ ಅತ್ಯಂತ ಹೆಚ್ಚು ಜನರಿಗೆ ಈಗಲೂ ಕೂಡ ಅವರ ಜೀವನೋಪಾಯವನ್ನ ಕೊಡ್ತಿರುವಂತಹ ಒಂದು ಇದು, ಮತ್ತೆ ಬೆಳವಣಿಗೆ ಸಾಧ್ಯ ಇರುವ ಕ್ಷೇತ್ರ. Charaka is committed to sustaining handloom weaving and the associated crafts of dyeing and spinning as viable economic options and as living traditions of artisanal knowledge and skills. In keeping with the ideal of minimal dependence on machine technology, no power-driven machines are used at Charaka. All the garments produced at Charaka are made from natural dyes taken from materials such as indigo, betel nut, and pomegranate. ಇದು ಮಡಿಕೆನಲ್ಲಿ ಬಣ್ಣ ಕೊಡಿಸಿ ಅದರಲ್ಲೇ ನೂಲನ್ನು ಅದ್ದಿ ತೆಗೆದ್ರಿಂದ ಒಂದು ಹನಿ ಬಣ್ಣನೂ ವೇಸ್ಟ್ ಆಗಿಲ್ಲ. ಇದು ಸಾವಿರಾರು ವರ್ಷದಿಂದ ನಮ್ಮಲ್ಲಿರುವ ತಮ್ಮ ಕೆಲಸ ಮಾಡ್ಕೋತಾ ಅನೇಕ ಇದನ್ನು ಬಣ್ಣಗಾರಿಕೆ ಮಾಡ್ತಾರೆ. Charaka's products are sold at Desi stores in Sagara, Shimoga, Bengaluru and Dharwad. ಹಳ್ಳಿಗಳನ್ನ ಇವತ್ತು ಉಳಿಸಬೇಕಾದ್ರೆ ನಾನು ಈಗಾಗಲೇ ಹೇಳಿದಂತೆ ಹಳ್ಳಿಗಳಲ್ಲಿ ಜನ ಉಳಿಯುವಂತಹ, ಅಲ್ಲೇ ವಾಸ ಮಾಡಿ ಅಲ್ಲಿಯೇ ನೆಮ್ಮದಿಯಿಂದ ಬದುಕುವಂತಹ ವಾತಾವರಣವನ್ನು ಕ್ರಿಯೇಟ್ ಮಾಡಬೇಕು. ಆ ವಾತಾವರಣವನ್ನು ನಿರ್ಮಿಸುವ ಮೊದಲನೇ ಹಂತ ಅಂತಂದರೆ ಅವರ ಉದ್ಯೋಗಗಳನ್ನು ಅವರಿಗೆ ಅವರಿದ್ದ ಜಾಗದಲ್ಲೇ ಸಿಗುವಂಥ ಸಂದರ್ಭ ಬರಬೇಕು. ಇಲ್ಲಿಯ ಗ್ರಾಮೀಣ ಮಕ್ಕಳು ಹೊರಗಡೆ ವಲಸೆ ಹೋಗದಿದ್ದ ಹಾಗೆ ತಡೆದಿದೆ ಚರಕ.
ಯಾಕಂದರೆ ನನ್ನ ಮನೆಯಲ್ಲೂ ಕೆಲಸ ಮಾಡ್ಕೋಬೋದು, ನಾನು ಚರಕದಲ್ಲೂ ಕೆಲಸ ಮಾಡ್ಕೋಬೋದು. ಚರಕವು ನಂದು, ಮನೆಯೂ ನಂದು, ಈ ಸ್ವಾವಲಂಬನೆ ಬಂದಿದೆ. ಯಾವುದೋ ಫ್ಯಾಕ್ಟ್ರಿಗೆ ನಾನು ಕೆಲಸ ಮಾಡ್ತೀನಿ ಹೋಗ್ತೀನಿ ಅನ್ನುವುದಿಲ್ಲ. ಏನೋ ಒಂದು ಆರೋಗ್ಯ ಸಮಸ್ಯೆ ಇದೆ ಅಂದರೂ ಚರಕದವ್ರು ಸ್ಪಂದಿಸ್ತಾರೆ. ಹಾಗೆ ಚರಕಕ್ಕೆ ಅವರು ಸಹ ಸ್ಪಂದಿಸಬೇಕು. ನಗುಮುಖನೇ ಹೆಚ್ಚು ಚರಕದಲ್ಲಿ. ಅಂದರೆ ನನಗೆ ಇಲ್ಲಿ ಎಲ್ಲ ಥರದ ಕೆಲಸ ವರ್ಕು ಇದೆ. ಅದರಲ್ಲಿ ನನಗಿಷ್ಟ ಆಗಿದ್ದು ನೇಕಾರಿಕೆ. ಉತ್ತರ ಕರ್ನಾಟಕ ಆ ಕಡೆನೇ ಎಲ್ಲ ಹೆಚ್ಚಿಗೆ ಇರೋದ್ರಿಂದ ನಮ್ಮ ಗ್ರಾಮೀಣ ಹೆಣ್ಮಕ್ಳಿಗೆ ನೇಕಾರಿಕೆ ಅನ್ನೋದು ಏನಂತನೂ ಗೊತ್ತಿರಲಿಲ್ಲ. ಇದರಲ್ಲಿ ನಮಗೆ ಪ್ರಸನ್ನ ಸರು ತುಂಬಾ ಅವಕಾಶ ಮಾಡಿಕೊಟ್ರು. ಹೊರಗಡೆಯಿಂದ ಒಬ್ಬರು ನೇಗೆ ಮಾಸ್ಟ್ರು ಅಂತ ಬಂದರು. ಅವರು ನಮಗೆ ಸಂಪೂರ್ಣವಾಗಿ ನೇಗೆನ ಹೇಳಿಕೊಟ್ರು. Charaka takes pride in having created work opportunities in Bhimanakone and half a dozen villages nearby. Starting with a 30-member workforce in 1996, the cooperative now employs over 300 women. Charaka's women workers share in the responsibility and pleasures of running the cooperative. They are involved in a variety of tasks such as weaving, dyeing, block printing, tailoring, ironing, storekeeping, and managerial and other administrative work. Much care is given to ensure that all workers have a sense of autonomy, participation, and belonging in Charaka. ನಮ್ಮ ವರ್ಕರ್ ಜೊತೆ ಬಿಟ್ಟು ಬೇರೆ ಜೊತೆ ಮಾತಾಡ್ಲಿಕ್ಕೆ ನಮಗೂ ಸಹ ಮುಜುಗರ ಇತ್ತು. ಈಗ ಅದು ಸ್ವಲ್ಪ ಹೋಗ್ಲಾಡಿಸಿದೆ. ನಾವು ಅವ್ರ ಜೊತೆ ಬೆರಿಬೋದು, ಅವರು ನಮ್ಮಂತೆ ಮನಸ್ಸರು ಅನ್ನುವ ಭಾವನೆಗಳು. ಇಲ್ಲಾಂದ್ರೆ ಆ ವ್ಯಕ್ತಿಯನ್ನು ನಾವು ನೋಡಲಿಕ್ಕೂ ಆಗಲ್ಲ ಅನ್ನೋ ದೂರದಲ್ಲಿ ಇರ್ತಿದ್ವಿ. ಈಗ ಹಾಗಿಲ್ಲ, ಎಲ್ಲರನ್ನೂ ಹತ್ತಿರದಲ್ಲಿ ಹೋಗ್ತೀವಿ, ಹತ್ತಿರದಲ್ಲಿ ನೋಡ್ತೀವಿ, ಹತ್ತಿರದಲ್ಲಿ ಮಾತಾಡ್ಸುತ್ತೀವಿ. The workers are encouraged to make frequent use of the library at Charaka. Every year, the workers organize and participate in Charaka Utsava, a cultural festival which hosts literary and political discussions in Bhimanakone. Music and theatre performances, which are also special features of this cultural festival, draw audiences from surrounding areas. ಮಹಾತ್ಮನ ಚಿತ್ರದ ಮುಂದೆ ನಮ್ಮ ಮದುವೆ ಸರಳವಾಗಿ ನೆರವೇರಿತು. ಮದುವೆಯ ಮೊದಲ ದಿನಗಳು ಮಧುರವಾಗಿ ಕಳೆದ್ರು. ದಿನ ಪ್ರತಿಕ್ಷಣ ನನಗವನಲ್ಲಿ ಗಾಂಧಿ ಕಾಣತೊಡಗಿದ್ದ. ದಿನ ಪ್ರತಿಕ್ಷಣ ಅವನು ನನ್ನಲ್ಲಿ ಕಸ್ತೂರು ಬಾಳನ್ನು ಹುಡುಕ್ತಿದ್ದ. ವಿಧಾನಸೌಧದಲ್ಲಿರೋ ಮಹಾರಾಜರುಗಳ ತರ ಹೊಟ್ಟೆ ಬೆಳೆಸ್ಕೊಂಡು ಕಾರ್ನಾಗ ಓಡಾಡೋ ಅಂತ ರಾಜರಲ್ಲ. ಆಗ ಅವರುವೇ ಬದುಕು ಮಾಡೋರು. ಯಾಕೆ ಅಂತಂದ್ರೆ ಬಲವಾಗಿ ಇರ್ಬೇಕಾಗಿತ್ತಲ್ಲ ಯಾರ ಮೇಲೆ ಅದ್ರ ದಂಡೆ ತೋಗಕ್ಕೆ. ಇವ್ರು ಯಾರ ಮೇಲೆ ದಂಡೆ ತೋಯ್ತಾರೆ? ವಿಧಾನಸೌಧದಾಗಿರೋರು ಕುಡಿದ್ ನೀರು ಅಳ್ಳಾಡ್ದಂಗೆ ಕಾರ ಕುಂತ್ಕೊಂಡು ಹೋಗಿ ಬಂದ್ಬಿಡ್ತಾರೆ. ಎಲ್ಲರಿಗೂ ಈಗಿಟ್ ಮಾತ್ರ ಹೊಟ್ಟೆ ಮೋಜಿನಿಂದ ನಿನ್ನ ಪದ ರೀಜ ಮಾಡಿ ಹಾಡುವೇನು, ಪೂಜೆ ಮಾಡಿ ಗಜ ಮೋರೋದೆ ಹಾಗೆ ವಿಶಾಲಾಕ್ಷಿ ನಿನ್ನಯ ಅಕ್ಷಿ ಮದನ ಬಾಣ ಕಣೆ ಯಕ್ಷಿ ನಂಬಿದೆ ಶ್ರೀ ಶಾರದೆ ನಿನ್ನ ನಂಬಿದೆ ಶ್ರೀ ಶಾರದೆ ನಿನ್ನ ನಂಬಿದೆ.
cities are not merely markets for Charaka's goods. Designers, writers, and activists based in cities participate in the work of Charaka. ಈ ಚರಕವನ್ನ ಕಟ್ಟಿದ ಪ್ರತಿಯೊಂದು ಮನಸ್ಸು ಅತ್ಯಂತ ಆಧುನಿಕವಾದ ಮನಸ್ಸು, ಪೇಟೆಯ ಮನಸ್ಸು. ಚರಕವನ್ನ ರೂಪಿಸಿರುವ ಪ್ರತಿಯೊಬ್ಬ ಡಿಸೈನರ್ಗಳಿಗೂ ಇಂಗ್ಲಿಷ್ ಕನ್ನಡ ಕೂಡ ಬರೋದಿಲ್ಲ, ಆದ್ರೆ ಇಲ್ಲಿ ಬಂದಿರ್ತಾರೆ, ಇವ್ರ ಜೊತೆಗೆ ಕೆಲಸ ಮಾಡ್ತಿದ್ದಾರೆ, ಇವರನ್ನ ರೂಪಿಸ್ತಾ ಇದ್ದಾರೆ. ಈ ರೀತಿಯಾಗಿ ನಗರದ ವಿಚಾರ ಮತ್ತು ಹಳ್ಳಿಯ ಸಂಸ್ಕೃತಿ ಈ ಎರಡೂ ಸೇರಬೇಕು. ಆಗ ನಗರದ ವಿಚಾರವಾದ ಅದು ಸೌಮ್ಯ ರೂಪವನ್ನು ತಾಳಬಲ್ಲದು, ಕ್ರಿಯಾತ್ಮಕವಾಗಿ ಆಗಬಲ್ಲದು. While cities are often the home of technological and other innovations of immense value to rural life, rural societies respect physical labor more than urban societies do. Villages and cities need to learn from each other, says Prasanna, the creative force behind Charaka. ಬಿಡದೆ ದೇಶದ ಸೇವೆ ನಡೆಯಿಸಿ ಪಡೆಯಿರಿ ವರ ಕೀರ್ತಿಯ. ಒಡೆಯ ಶೇಷಾದ್ರೀಶ ಪೊರೆವನು ಕಡೆಗು ನಂ ಪರವೇಷ್ಟಿಯ. ಒಡೆಯ ಶೇಷಾದ್ರೀಶ ಪೊರೆವನು ಕಡೆಗು ನಂ ಪರವೇಷ್ಟಿಯ. ಭಗಿನಿ ಚರಕವಿದೆ ನಮ್ಮ ಜೀವನವು, ಭಗಿನಿ ಚರಕವಿದೆ ನಮ್ಮ ಜೀವನವು, ಭಗಿನಿ ಚರಕವಿದೆ.